ಸಾಯಂಕಾಲ ಆಯಿತು ಅಂದರೆ ಬೆಳಗ್ಗಿಂದ ದುಡಿಮೆ ಮಾಡಿರ್ತೀರಿ, ಏನೋ ಒಂಥರ ದೇಹಕ್ಕಾಗಿರೋ ದಂಡೆನ ಸರಿಪಡಿಸ್ಕೋಬೇಕು ಅಂತೇಳಿ ನಾವೇ ತೆಗೆದಿದ್ದೀವಲ್ಲ ಸರ್ಕಾರದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಬಾರ್ಗಳು, ಅಲ್ಲಿಗೆ ಹೋಗಿ ನೀವು ಖರೀದಿ ಮಾಡ್ತೀರಲ್ಲ ಬಾಟ್ಲು, ಕ್ವಾರ್ಟ್ರ್ ಬಾಟ್ಲು ಏನು ಮಾಡ್ತೀವಲ್ಲ, ಅದು ಹಿಂದೆ ಎಷ್ಟಿತ್ತು ರೇಟು? 25 ರೂಪಾಯಿ 30 ರೂಪಾಯಿ ಇತ್ತು. ಈಗ 180 200 250 ಲೆಕ್ಕಿಲ್ಲ, ಅದು ರೇಟ್ ಆಗಿರೋದು. ಈಗ ಪ್ರತಿನಿತ್ಯ ಒಂದು ಕ್ವಾರ್ಟರ್ ಬಾಟ್ಲಿ ನೀವು ಕುಡಿದ್ರೆ 30 ದಿನಕ್ಕೆ ಎಷ್ಟಾಯಿತು? 6,000 ರೂಪಾಯಿ ಆಯಿತು. ನಮ್ಮ ತಾಯಂದ್ರಿಗೆ ಇಲ್ಲಿ 2,000 ಕೊಡ್ತಿದ್ದೀವಿ, ನಿಮ್ಮನ್ನು ಉಳಿಸಿದ್ದೀವಿ ಬಡತನ ಅಂತಾರೆ. ನೀವು ಆ ಕುಟುಂಬದಲ್ಲಿ ಜೀವನ ಮಾಡೋದಕ್ಕೆ ದುಡಿಮೆ ಮಾಡ್ತೀರಲ್ಲ, ನಿಮ್ಮ ದುಡಿಮೆ ದುಡ್ಡು ಅಲ್ಲಿ ಹೋಗಿ 5,000 6 ಸಾವಿರ ಕೊಡ್ತೀರಿ ತಿಂಗಳಿಗೆ. ಇದನ್ನ ಪಿಕ್ ಪ್ಯಾಕೆಟ್ ಅಂತ ಕರಿತೀರೋ ಏನಂತ ಕರಿತೀರಿ? ಪಿಕ್ ಪ್ಯಾಕೆಟ್ ಸರ್ಕಾರವೋ ಇದು? ಯಾವ ಸರ್ಕಾರ? ಸಾಯಂಕಾಲ ಆಯಿತು ಅಂದರೆ ಬೆಳಗ್ಗಿಂದ ದುಡಿಮೆ ಮಾಡಿರ್ತೀರಿ, ಏನೋ ಒಂಥರ ದೇಹಕ್ಕಾಗಿರೋ ದಂಡೆನ ಸರಿಪಡಿಸ್ಕೋಬೇಕು ಅಂತೇಳಿ ನಾವೇ ತೆಗೆದಿದ್ದೀವಲ್ಲ ಸರ್ಕಾರದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಬಾರ್ಗಳು, ಅಲ್ಲಿಗೆ ಹೋಗಿ ನೀವು ಖರೀದಿ ಮಾಡ್ತೀರಲ್ಲ ಬಾಟ್ಲು, ಕ್ವಾರ್ಟ್ರ್ ಬಾಟ್ಲು ಏನು ಮಾಡ್ತೀವಲ್ಲ, ಅದು ಹಿಂದೆ ಎಷ್ಟಿತ್ತು ರೇಟು? 25 ರೂಪಾಯಿ 30 ರೂಪಾಯಿ ಇತ್ತು. ಈಗ 180 200 250 ಲೆಕ್ಕಿಲ್ಲ, ಅದು ರೇಟ್ ಆಗಿರೋದು. ಈಗ ಪ್ರತಿನಿತ್ಯ ಒಂದು ಕ್ವಾರ್ಟರ್ ಬಾಟ್ಲಿ ನೀವು ಕುಡಿದ್ರೆ 30 ದಿನಕ್ಕೆ ಎಷ್ಟಾಯಿತು? 6,000 ರೂಪಾಯಿ ಆಯಿತು. ನಮ್ಮ ತಾಯಂದ್ರಿಗೆ ಇಲ್ಲಿ 2,000 ಕೊಡ್ತಿದ್ದೀವಿ, ನಿಮ್ಮನ್ನು ಉಳಿಸಿದ್ದೀವಿ ಬಡತನ ಅಂತಾರೆ. ನೀವು ಆ ಕುಟುಂಬದಲ್ಲಿ ಜೀವನ ಮಾಡೋದಕ್ಕೆ ದುಡಿಮೆ ಮಾಡ್ತೀರಲ್ಲ, ನಿಮ್ಮ ದುಡಿಮೆ ದುಡ್ಡು ಅಲ್ಲಿ ಹೋಗಿ 5,000 6 ಸಾವಿರ ಕೊಡ್ತೀರಿ ತಿಂಗಳಿಗೆ. ಇದನ್ನ ಪಿಕ್ ಪ್ಯಾಕೆಟ್ ಅಂತ ಕರಿತೀರೋ ಏನಂತ ಕರಿತೀರಿ? ಪಿಕ್ ಪ್ಯಾಕೆಟ್ ಸರ್ಕಾರವೋ ಇದು? ಯಾವ ಸರ್ಕಾರ? ಇದು ಮಾನವೀಯ ಸಂದೇಶದ ಜನವಾಹಿನಿ.